ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಯಾವ ಸ್ವಾಮೀಜಿಗಳು ಬಿಟ್ಟೆ ಎಲ್ಲ ಬಹಳಷ್ಟು ಸ್ವಾಮೀಜಿಗಳು ಹೋಗ್ತಾರೆ. ಒಳ್ಳೇದಲ್ಲ. ಹೋಗಿ ವಿಸಿಟ್ ಮಾಡಿ ಸರ್ಕಾರದ ಮೇಲೆ ಅಂದ್ರೆ SIT ಕೊಡಬೇಕು ಅನ್ನೋಂಥ ಇದಕ್ಕೆ NI ಕೊಡಬೇಕು ಅನ್ನೋಂಥ ಒತ್ತಡ ಅವ್ರಿಗೆ ಇರಲಿ. ಒತ್ತಡ ಸರ್ಕಾರಕ್ಕೆ ಮಾಡ್ತಕ್ಕಂಥದ್ದು ಅಧಿಕಾರ ಜವಾಬ್ದಾರಿ ಎಲ್ಲರಿಗಿದೆ. ಮಾಡಲಿ. ಸರ್ಕಾರ ಏನು ಮಾಡಬೇಕೆನ್ನೋ ನಿರ್ಣಯ ತಗೊಳುತ್ತೆ. ಸ್ವಾಗತ ಮಾಡ್ತೀವಿ. ಆ ಥರ ಏನೋ ಇದ್ದು ಒತ್ತಡ ಇದ್ದರೆ ಸ್ವಾಮೀಜಿಗಳು ಬಂದು ಏನೇನು ಹೇಳಬೇಕಿದ್ರೆ ಸರ್ಕಾರಕ್ಕೆ ಸಲಹೆಗಳನ್ನ ಕೊಡಬೇಕಾಗಿದ್ರೆ ಸ್ವಾಗತ ಮಾಡ್ತೀವಿ. ಸರಿ. ಅದೇ ಸಂವಿಧಾನ ಫಸ್ಟಿಗೆ ಮೊದಲು ತನಗೆ ಇದು ಮಾಡ್ತಾ ಅಲ್ಲ, ಒಂದೇನೋ ಪ್ರಯತ್ನ ಮಾಡ್ತಕ್ಕಂಥ ಏನಂತಂದ್ರೆ ಇದು ಗೊಂದಲ ಏನಿದೆ, ಇದೇನೋ ಈ ವೋಟಿಂಗ್ ಮಿಷಿನ್ ಗೊಂದಲ ಏನಿದೆ ಇಡೀ ಭಾರತ ದೇಶದಲ್ಲಿ ನಡೀತಾ ಇದೆ. ಬಿಹಾರ್ನಲ್ಲಿ 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. ಬಿಹಾರ್ನಲ್ಲಿ 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. ಈಗ ಇನ್ನೂ ನನಗಿರ್ತಕ್ಕಂಥ ವರದಿ ಪ್ರಕಾರ, ನಾನು ನಿನ್ನೆ ನೋಡಿರೋ ಪ್ರಕಾರ ಇವಾಗ ಒರಿಸ್ಸಾದಲ್ಲಿ ಕೂಡ ಸುಮಾರು 42 ಲಕ್ಷ ವೋಟ್ಗಳು ಜಾಸ್ತಿ ಆಗಿದೆ. ಅದೇ ಸೇಮ್ ಟೈಮೇ 5ರಿಂದ 5:30, 6:30ವರೆಗೆ ವೋಟಿಂಗ್ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಈಗ ಬಿಹಾರಲ್ಲಿ ಉದಾಹರಣೆಗೆ 0 ಮನೆಗಳು 3 ಲಕ್ಷ ಮನೆಗಳು ಮಾಡಿದ್ದಾರೆ ಅಂತಂದರೆ ಒಂದೊಂದು ಮನೆಗಳಿಗೆ ಸುಮಾರು 967 ವೋಟ್ಗಳು ಜಾಸ್ತಿ ಮಾಡೋದು ಒಂದು ಮನೆಯಲ್ಲಿ. ಬೂತ್ ಅಲ್ಲ ಇದು. ಒಂದು ಊರಿನಲ್ಲಿ ಒಂದು ಬೂತ್ 1000 ವೋಟ್ ಇದ್ದರೆ ಒಂದು ಮನೆಯಲ್ಲೇ 967 ವೋಟ್ ಈ ರೀತಿ ಪ್ರಕರಣಗಳು ಕಂಡು ಬರ್ತಾ ಇದೆ. ಹಂಗಾಗಿ ಪುನಃ ಮತ್ತೆ ಬ್ಯಾಲೆಟ್ ಸಿಸ್ಟಮ್ಗೆ ಹೋಗೋದೇ ಒಳ್ಳೇದಂತಕ್ಕಂಥದ್ದು ಸರ್ಕಾರ ಇವತ್ತು ಒಂದು ನಿರ್ಣಯ ತಗೊಳ್ತಾ ಇದೆ. ಸರಿ, SR ತಗೊಂಡ್ಬಂದಿದಾರಲ್ಲ ಬಿಹಾರದಲ್ಲಿ, ಎಲ್ಲೋ ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿಗರಿಗೆ ಇಂಥ ವೋಟ್ಸ್ ಬೀಳಬಾರ್ದು, ಅವ್ರು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ತಂದಿರ್ಬೋದು ಅಂದ್ರೆ ಅವ್ರು ಇದಾರೆ ಅಂತ ಹೇಳ್ತಾ ಇದಾರ ನೀವು ಹೇಳೋ ಲೆಕ್ಕಕ್ಕೆ? ಇರ್ಬೋದು ಸರ್. ಅದೇ ಇವ್ರು ಈಗ ಅದೇ ಹೇಳ್ತಾರೆ, ಒಳ್ಳೆ ರೋಹಿಂಗ್ಯಾದ ಹೇಳಿದ್ರಲ್ಲ, ನಮ್ಮ ಸರ್ಕಾರದಲ್ಲಿ ಕೇಳಿಸ್ಕೊಳ್ಳಿ. ಯಾಕಂದ್ರೆ BJP ಮುಖಂಡರುಗಳಿಗೆ, BJP ಕಾರ್ಯಕರ್ತರಿಗೆ, ಈ ದೇಶದ ಯುವಕರಿಗೆಲ್ಲ ಗೊತ್ತಾಗಬೇಕು. ಯಾವಾಗ ಚುನಾವಣೆಗಳು ಬರ್ತವೆ ಬಾಂಗ್ಲಾದೇಶಿಗಳಿಗೆ ಬೈಯೋದು, ಪಾಕಿಸ್ತಾನವ್ರಿಗೆ ಬೈಯೋದಿದೆ. ಇವತ್ತು ಬಾಂಗ್ಲಾದೇಶಿ ರೋಹಿಂಗ್ಯಾಗಳು ನಮ್ಮ 2004 ಇಸ್ವಿಯಿಂದ 2014 ಇಸ್ವಿವರೆಗೆ 72,000 ಜನಕ್ಕೆ ಗುರುತಿಡಿಸಿ ಅವ್ರಿಗೆ ವಾಪಸ್ ಕಳಿಸಿದ್ವಿ. 70,000 ಜನಕ್ಕೆ ಹೆಚ್ಚು ಜನಕ್ಕೆ ನಾವು ಈ ದೇಶದಿಂದ ಇವರನ್ನ ಹೊರ ಕಳಿಸಿದ್ವಿ. ಇವರು ಇಲ್ಲಿವರೆಗೆ ಸುಮಾರು ಒಂದು 8,000 ಜನ ಕೂಡ ಕಳಿಸಿಲ್ಲ. ಇವರು ಯಾರು ಕಳೆದ 10 ವರ್ಷದಲ್ಲಿ ಯಾರು BJP ಸರ್ಕಾರ ಏನು ಅಗಲಾಲ ಇವ್ರ ಬಗ್ಗೆ ಮಾತನಾಡ್ತದೆ, ಇವರು ಇದ್ರ ಬಗ್ಗೆ ಸಾರ್ವಜನಿಕರಿಗೆ ಚರ್ಚೆ ಆಗಬೇಕಲ್ವಾ? ಕೇಳಿ BJP ಮುಖಂಡರುಗಳಿಗೆ, ಸರ್ 10 ವರ್ಷದಲ್ಲಿ ನೀವೆಷ್ಟು ರೋಹಿಂಗ್ಯಾದವ್ರು ಕಂಡಿಡಿದು ಹೊರ ಕಳಿಸಿದ್ರಿ ಈ ದೇಶದಿಂದ? ಈ ಮಾಹಿತಿ ಬೇಕಲ್ಲ ಜನಕ್ಕೆ, ಸಾರ್ವಜನಿಕರಿಗೆ ಬೇಕಲ್ಲ. ಅದಕ್ಕೆ ದಯಮಾಡಿ ಕೇಳಿ ನೋಡಿ. ಇವರು ಬರೀ ನಾಟಕ, ಸುಳ್ಳು, ಬರೀ ಚುನಾವಣೆ ಗೆಲ್ಲಕ್ಕೆ ಒಂದು ಮಷಿನರಿ ಮಾಡೋದು ಬಿಟ್ಟರೆ ದೇಶದ ಪ್ರಗತಿ. ಈಗ ಉದಾಹರಣೆಗೆ GST ಮಾಡಿರ್ತಕ್ಕಂಥ ಟ್ಯಾರಿಫ್ ಇವರೇ ಬೆಂಚಪ್ಪರ್ಸ್ಕೊಂಡ್ರು. GST ಮಾಡಿದ್ದು ಅವತ್ತು ರಾಹುಲ್ ಗಾಂಧಿ ಅವರು ಇಡೀ ಭಾರತ ದೇಶದಲ್ಲಿ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಇದು ಮಾಡಬಾರ್ದು, 18%ಗಿಂತ ಜಾಸ್ತಿ GST ಹಾಕಬಾರ್ದು ಅಂತಂದಾಗ ಏನು ಅವ್ರ ಮೇಲೆ ನಕ್ಕಿದ್ದೇನು, ಮುಗೆ ಬಿದ್ದಿದ್ದೇನು, ಇವನಿಗೇನು ಗೊತ್ತಿಲ್ಲ ಅಂತ ಹೇಳ್ದವನೇನು. ಇವತ್ತು ರಾಹುಲ್ ಗಾಂಧಿ ಹೇಳಿದ ತಕ್ಕಂಗೆ ಮಾಡಿ ಇವತ್ತೇನು ಭಾಳ ಮತ್ತೆ ಅದ್ರ ಬಗ್ಗೆ ಭಾಳ ಶಾಣ್ಯರಂಗೆ ಮಾತಾಡ್ತಾರೆ ಎಲ್ಲರೂ. ಯಾವ ರಾಹುಲ್ ಗಾಂಧಿ ಅವರು 9 ವರ್ಷ ಹಿಂದೆನೇ ಹೇಳಿದ್ರು, ಯು ಶುಡ್ ನಾಟ್ ಗೋ ಅಬೋವ್ 18% GST ಹಾಕಬೇಡಿ, ಜನಕ್ಕೆ ಅನಾನುಕೂಲ ಆಗುತ್ತೆ ಅಂತ ಹೇಳಿರ್ತಕ್ಕಂಥ ರಾಹುಲ್ ಗಾಂಧಿ ಹೇಳಿದ್ದೇ ಈಗ ಮಾಡಿದ್ದಾರೆ. ಸೊ ಇದೇ BJP ಅವ್ರು ಮಾಡಿರ್ತಕ್ಕಂಥ ಕಳೆದ 10 ವರ್ಷ ಕಾಂಗ್ರೆಸ್ ಯಾವ್ದು ಮಾಡಬೇಡ ಅಂತ ಹೇಳುತ್ತೆ ಅದು ಮಾಡಿದೆ. ಇವತ್ತು ಕಾಂಗ್ರೆಸ್ ಯಾವ್ದು ಹೇಳ್ತಿತ್ತು ಮಾಡಬೇಕಂತ ಅದನ್ನೇ ಇವತ್ತು BJP ಮಾಡ್ತದೆ. ಅಷ್ಟು ಬಿಟ್ಟರೆ ಹೊಸತನದ ಏನಿಲ್ಲ, ಮುಗಿದೋಗಿದೆ ಪಿಕ್ಚರು. ಈಗಿದು ವಿಶೇಷವಾಗಿ ಈ ವೋಟ್ ಚೋರಿ ಏನಿದೆ ಇದಕ್ಕೆ ಡೈವರ್ಷನ್ ಇವೆಲ್ಲ ಟ್ಯಾಟಿಕ್ಸ್ ನಡೀತಾ ಇದೆ, ನಡೀಲಿ. ಇದಕ್ಕೆ ಅಂತ ಇದೆ, ಮುಂದೆ ಬರ್ತಕ್ಕಂಥ ಜನ ತಕ್ಕ ಪಾಠ ಕಲಿಸ್ತಾರೆ ಅವರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.